ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ಅಮೆರಿಕಾದ ಉತ್ತಮ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದಂತಹ ಟೆಕ್ಸಸ್ A&M ವಿಶ್ವವಿದ್ಯಾನಿಲಯಕ್ಕೆ. ನಮ್ಮ ಮಗಳು ಲಾಸ್ಯ ಇಲ್ಲಿ ಓದಬೇಕು ಅಂತ ಬಹಳ ಆಸೆಪಟ್ಟು ಎಂಟ್ರೆನ್ಸ್ ಎಕ್ಸಾಮಲ್ಲೂ ತುಂಬ ಚೆನ್ನಾಗಿ ಮಾರ್ಕ್ಸನ್ನು ತೆಗೆದು ಇಲ್ಲಿಗೆ ಕ್ವಾಲಿಫೈ ಆಗಿದ್ದಾಳೆ. ಸೊ ಹಾಗಾಗಿ ಇವತ್ತು ಓರಿಯೆಂಟೇಷನ್ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ಫೆಸಿಲಿಟೀಸ್ ಬಂದಾಗಿಂದ ನೋಡಿ ನಿಜವಾಗ್ಲೂ ಅತ್ಯಾಶ್ಚರ್ಯ ಆಗೋಯ್ತು ನಮಗೆ. ಪದವಿ ಪೂರ್ವ ವ್ಯಾಸಂಗಕ್ಕೆ ಎಷ್ಟೆಲ್ಲ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತಂದರೆ ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಆಗಬಹುದು, ಥಿಯೇಟರ್ ಆಗ್ಬೋದು, ಡ್ಯಾನ್ಸು, ಮ್ಯೂಸಿಕ್ಕು. ನಮ್ಮ ಭರತನಾಟ್ಯ ತಂಡ ಇಲ್ಲಿದೆ ಅಂತ ಅಂದರೆ ನೀವು ನಂಬ್ತೀರಾ? ಅಷ್ಟರ ಮಟ್ಟಿಗೆ ಇವರು ಮಲ್ಟಿಕಲ್ಚರ್, ವಿಶ್ವದಾದ್ಯಂತ ಇರುವ ವಿದ್ಯಾರ್ಥಿಗಳು ಸುಮಾರು ದೇಶಗಳಿಂದ ಇಲ್ಲಿ ಬಂದಿರ್ತಾರೆ. ಸೊ ಎಲ್ಲ ಸಂಸ್ಕೃತಿಗೂ ಇಲ್ಲಿ ತುಂಬ ಉತ್ತೇಜನವನ್ನು ಕೊಡ್ತಾರೆ. 80,000 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಅಟ್ ಪ್ರೆಸೆಂಟ್. ಟೆಕ್ಸಸ್ A&M ವಿಶ್ವವಿದ್ಯಾನಿಲಯವು ಹ್ಯೂಸ್ಟನ್ ನಗರದಿಂದ 160 ಕಿಲೋಮೀಟರ್ಗಳು ಅಂದರೆ 100 ಮೈಲಿ ದೂರದಲ್ಲಿದೆ. ಟೆಕ್ಸಸ್ A&M ವಿಶ್ವವಿದ್ಯಾನಿಲಯವು ಕಾಲೇಜ್ ಸ್ಟೇಷನ್ ಟೆಕ್ಸಸ್ನಲ್ಲಿ ಇರುವಂತಹ ಪ್ರಮುಖ ಸಂಶೋಧನಾ ಮತ್ತು ಶೈಕ್ಷಣಿಕ ಸಂಸ್ಥೆಯಾಗಿದೆ. ಇದು 1876ರಲ್ಲಿ ಸ್ಥಾಪಿತವಾಗಿದೆ ಮತ್ತು ಪ್ರಾರಂಭದಲ್ಲಿ ವ್ಯವಸಾಯ ಮತ್ತು ಯಾಂತ್ರಿಕ ಶಿಕ್ಷಣ, ಅಗ್ರಿಕಲ್ಚರಲ್ ಅಂಡ್ ಮೆಕ್ಯಾನಿಕಲ್ ನೀಡುವಂತೆ ಉದ್ದೇಶಿತವಾಗಿತ್ತು. ಅದರಿಂದ ಇದರ ಹೆಸರು A&M ಅಂತ ಬಂದಿದೆ. ಈ ವಿಶ್ವವಿದ್ಯಾನಿಲಯ ಟೆಕ್ಸಸ್ A&M ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಸನ್ನು ನೀವು ನೋಡಬೇಕು. ನಿಜವೂ ನನಗಂತೂ ನಂಬಕ್ಕೆ ಆಗಲೇ ಇಲ್ಲ. 5,200 ಎಕರೆಗಳಲ್ಲಿ ಈ ಒಂದು ಕ್ಯಾಂಪಸ್ನ ನಿರ್ಮಿಸಲಾಗಿದೆ. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ, ಹಾಗೆ ಥಿಯೇಟರ್ ಕಾಂಪ್ಲೆಕ್ಸ್ ಇದೆ, ಡ್ಯಾನ್ಸು, ಮ್ಯೂಸಿಕ್ಕು ಎಲ್ಲದಕ್ಕೂ ಲೈಬ್ರರಿ ಅಂತೂ ಅಷ್ಟು ದೊಡ್ಡದಾಗಿದೆ. ನಾನು ಶ್ರೀನಿಧಿ ಲಾಸ್ಯ ಪ್ರಯತ್ನ ಪಟ್ವಿ ಈ ಜಾಗನ ಸ್ವಲ್ಪ ಕವರ್ ಮಾಡೋದಕ್ಕೆ. ನಮ್ಮ ಕೈಲಿ 10% ಸಹ ಈ ಕ್ಯಾಂಪಸ್ನ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ, ಅಷ್ಟು ದೊಡ್ಡದಾಗಿದೆ ಈ ಕ್ಯಾಂಪಸ್ಸು. ಆ್ಯಕ್ಚುಲಿ ಈ ಟೆಕ್ಸಸ್ A&M ಯೂನಿವರ್ಸಿಟಿ ಇರೋ ಊರಿಗೆ ಕಾಲೇಜ್ ಸ್ಟೇಷನ್ ಅಂತ ಹೆಸರು. ಈ ಊರಲ್ಲಿ, ಈ ಕಾಲೇಜ್ ಸ್ಟೇಷನಲ್ಲಿ ಈ ಯೂನಿವರ್ಸಿಟಿ ಬಿಟ್ಟರೆ ಬಾಕಿ ಇನ್ನೇನೂ ಇಲ್ಲ. ಬೇರೆ ಬಿಸ್ನೆಸ್ ಆಗಲಿ, ಬೇರೆ ಕಂಪ್ನೀಸ್ ಆಗಲಿ ಏನೂ ಇಲ್ಲ. ಯೂನಿವರ್ಸಿಟಿಗೆ ಸಪೋರ್ಟಿವ್ ಆಗಿ ಇಲ್ಲಿ ಎಲ್ಲ ಸಿಸ್ಟಮ್ಗಳು, ಹಾಸ್ಪಿಟ್ಲ್ಗಳು ಇದೆಯೇ ಹೊರತು ಇಲ್ಲಿ ಬೇರೆ ಇನ್ನು ಯಾವುದೂ ಇಲ್ಲಿ ನಡೀತಾ ಇಲ್ಲ. ಅಗ್ರಿಕಲ್ಚರ್ ಮತ್ತು ಮೆಕ್ಯಾನಿಕಲ್ A&M ಉದ್ದೇಶದಿಂದ ಇದ್ದಂಥ ವಿಶ್ವವಿದ್ಯಾನಿಲಯ ಕಾಲಕ್ರಮೇಣ ಸ್ಟೆಮ್, ಉದ್ಯಮಶೀಲತೆ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ವಿಶ್ವದ ಪ್ರಮುಖ ಸಂಸ್ಥೆಯೊಂದಾಗಿ ಬೆಳೆದಿದೆ. ಈಗ ಎಂಜಿನಿಯರಿಂಗ್, ಬಿಸ್ನೆಸ್, ಅಗ್ರಿಕಲ್ಚರ್, ವೆಟರ್ನರಿ ಮೆಡಿಸಿನ್, ಲೈಫ್ ಸೈನ್ಸಸ್ ಮೊದಲಾದ ವಿಸ್ತೃತ ಕೋರ್ಸ್ಗಳನ್ನು ಒದಗಿಸುತ್ತೆ. ವಿಶ್ವವಿದ್ಯಾನಿಲಯವು ಸಂಶೋಧನೆ, ವಿದ್ಯಾರ್ಥಿ ಉದ್ಯಮಶೀಲತೆ ಮತ್ತು ನವೋದ್ಯಮ ಹಮ್ಮಿಕೊಳ್ಳುವ ಅವಕಾಶಗಳೊಂದಿಗೆ ಶ್ರೇಷ್ಠ ಶಿಕ್ಷಣವನ್ನು ನೀಡ್ತಾ ಇದೆ. ವಿಶ್ವವಿದ್ಯಾನಿಲಯವು ಅತ್ಯಾಧುನಿಕ ಶೋಧನಾಲಯಗಳು, ಗ್ರಂಥಾಲಯಗಳು, ಕ್ರೀಡಾಂಗಣಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳೊಂದಿಗೆ ವಿಶಾಲವಾದ ಕ್ಯಾಂಪಸ್ ಅನ್ನು ಹೊಂದಿದೆ. ಒಟ್ಟಿನಲ್ಲಿ ಈ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಿದ್ದು ಮತ್ತೆ ಓದೋಕ್ಕೆ ಯಾಕೆ ಬರಬಾರ್ದು ಅನ್ನೋ ಆಸೆ ಬರ್ತಾ ಇದೆ. ಓದೋ ಟೈಮಲ್ಲಂತೂ ಓದಲಿಲ್ಲ, ಇವಾಗ ಓದಬೇಕು ಅನ್ನೋ ಆಸೆ ಬರ್ತಾ ಇದೆ. ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡಿದ ಹಾಗೆ ನಿಮಗೂ ತೋರಿಸ್ತೀವಿ, ಇಲ್ಲೇನು ನಡೀತಾ ಇದೆ, ಹೇಗಿದೆ ಅನ್ನೋ ಒಂದು ಪರಿಚಯನ ನಿಮಗೂ ಕೊಡ್ತೀವಿ. ನಮ್ಮ ಜೊತೆ ಇರಿ. ಥ್ಯಾಂಕ್ ಯು. ಕೈಲ್ ಫೀಲ್ಡ್, ಆಗಿ ಮೆಮೋರಿಯಲ್ ಸ್ಟೂಡೆಂಟ್ ಸೆಂಟರ್, ರೀಡ್ ಅರೀನಾ ಮೊದಲಾದ ಸ್ಥಳಗಳು ವಿದ್ಯಾರ್ಥಿಗಳ ಜೀವನಕ್ಕೆ ಶಕ್ತಿ ತುಂಬುತ್ತೆ. ಅತ್ಯಾಧುನಿಕ ಶೋಧನಾಲಯಗಳು, ಗ್ರಂಥಾಲಯಗಳು, ಕ್ರೀಡಾಂಗಣಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳು ಟೆಕ್ಸಸ್ A&M ವಿಶ್ವವಿದ್ಯಾನಿಲಯವನ್ನು ಉತ್ತಮ ಶೈಕ್ಷಣಿಕ ತಾಣವನ್ನಾಗಿ ಮಾಡುತ್ತೆ. ಟೆಕ್ಸಸ್ A&M ವಿಶಿಷ್ಟ ಪರಂಪರೆ ಮತ್ತು ಸಮಾಜ ಸೇವೆಯ ಮೂಲಕ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ನಡೆಯುವ ಮಿಡ್ನೈಟ್ ಎಲ್, ಸಿಲ್ವರ್ ಟ್ಯಾಪ್ಸ್, ಹೌಡಿ ವೀಕ್ ಈ ಆಚರಣೆಗಳು ಆಗಿ ಪರಂಪರೆಯನ್ನ ಜೀವಂತವಾಗಿರಿಸುತ್ತವೆ. ಟೆಕ್ಸಸ್ A&M ವಿದ್ಯಾರ್ಥಿಗಳಿಗೆ ವಿಶ್ವದ ಪ್ರಮುಖ ಕಂಪನಿಗಳೊಂದಿಗೆ ಸಂಪರ್ಕ, ಇಂಟರ್ನ್ಶಿಪ್ಗಳು ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಲಾಗುತ್ತೆ. ಇಲ್ಲಿನ ಆಲ್ಯುಮ್ನಿ ನೆಟ್ವರ್ಕ್ ಅತ್ಯಂತ ಬಲವಾದದ್ದು. ಇದು ವಿದ್ಯಾರ್ಥಿಗಳ ಭವಿಷ್ಯ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ರಿಸರ್ವ್ ಆಫೀಸರ್ಸ್ ಟ್ರೈನಿಂಗ್ ಕೋರ್ ಮೂಲಕ ದೇಶ ಸೇವೆಗೆ ಇಲ್ಲಿ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಲಾಗುತ್ತೆ. ಟೆಕ್ಸಸ್ A&M ಯೂನಿವರ್ಸಿಟಿ ಇದು ಕೇವಲ ವಿದ್ಯಾಭ್ಯಾಸ ನೀಡುವ ಕೇಂದ್ರವಲ್ಲ, ಇದು ನಾಯಕತ್ವ, ಶ್ರೇಷ್ಠತೆ, ಸಮುದಾಯ ಸೇವೆ ಮತ್ತು ವೈಜ್ಞಾನಿಕ ಅನ್ವೇಷಣೆಗಳಿಗೆ ದಾರಿ ತೆರೆದ ಸ್ಥಳ.